ವಿಶ್ವವಾಣಿ ಪತ್ರಿಕೆಯ ತಿಳಿರು ತೋರಣದ ಖ್ಯಾತ ಅಂಕಣಕಾರರಾದ ಶ್ರೀ ಶ್ರೀವತ್ಸ ಜೋಶಿ ಅವರ ನೆನಪಿಡಲು ನೆರವಾಗುವ ನೆನೆಗುಬ್ಬಿಗಳ ನೆನಪು ಎಂಬ ಲೇಖನ ಆಧಾರಿತವಾಗಿರುವ ಈ ಒಂದು ಅದ್ಭುತ ಚಟುವಟಿಕೆಯ ಮೂಲಕ ನಮ್ಮಲ್ಲಿನ ಕೆಟ್ಟ ಗುಣಗಳನ್ನು ನಾಶ ಮಾಡಿಕೊಂಡು ಒಳ್ಳೆಯ ಗುಣಗಳನ್ನು ಉಳಿಸಿಕೊಳ್ಳುವ ಬಗೆ ಹೇಗೆಂಬುದನ್ನು ಹೂ ಮತ್ತು ಗಾಜಿನ ಚೂರುಗಳನ್ನು ಇಲ್ಲಿ ರೂಪಕವಾಗಿ ಬಳಸಿಕೊಂಡು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ. ಇದು ಚಟುವಟಿಕೆ ಆಧಾರಿತ ಬೋಧನೆಯಲ್ಲಿ ಮಕ್ಕಳನ್ನು ಆಟದ ಮೂಲಕ ಹೇಗೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದೆಂಬುದನ್ನು ಉದಾಹರಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ನಾನಿಲ್ಲಿ 15 ಹೂಗಳನ್ನು ಹಾಗೆ 15 ಗಾಜಿನ ಚೂರುಗಳನ್ನು ಬಳಸಿಕೊಂಡಿದ್ದು, ಹೂ ತನ್ನ ಕೋಮಲತೆ ಅಥವಾ ಮೃದುತ್ವ ಪರಿಮಳದಿಂದ ಎಲ್ಲರನ್ನೂ ಆಕರ್ಷಿಸುವ ಗುಣವುಳ್ಳದ್ದಾಗಿದೆ. ಹಾಗೆಯೇ ಶುಭ ಸೂಚಕದ ಸಂಕೇತವಾಗಿ ತನ್ನ ಆಯುಷ್ಯವಿರುವವರೆಗೂ ಒಳ್ಳೆಯದನ್ನೇ ಮಾಡುವ ಮೂಲಕ ಎಲ್ಲರ ಮನಸ್ಸನ್ನು ಅರಳಿಸುವ ಸಂತೋಷಪಡಿಸುವ ಕಾಯಕದಿಂದ ಶ್ರೇಷ್ಠ ಗುಣವನ್ನು ಹೊಂದಿದೆ. ಹಾಗಾಗಿ ಹೂವನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಇದನ್ನು ಒಳ್ಳೆಯ ಗುಣದ ಸಂಕೇತ ಎಂದು ತಿಳಿದುಕೊಳ್ಳೋಣ. ಅಂದರೆ ನಮ್ಮಲ್ಲಿ ಮತ್ತೊಬ್ಬರನ್ನು ಸಂತೋಷಪಡಿಸುವ ಒಳ್ಳೆಯ ಗುಣಗಳಿದ್ದರೆ ನಮ್ಮನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅಲ್ಲವೇ? ಹಾಗೆಯೇ ಗಾಜಿನ ಚೂರುಗಳು ಕಠಿಣ ಹಾಗೂ ಹರಿತವಾದ ಭಾಗವನ್ನು ಹೊಂದಿದ್ದು, ತುಳಿದವರೆಲ್ಲರಿಗೂ ಚುಚ್ಚುವ ಹಾಗೂ ನೋವನ್ನುಂಟು ಮಾಡಿ ಮನಸ್ಸನ್ನು ಕೆರಳಿಸುವ ಗುಣವನ್ನು ಹೊಂದಿವೆ. ಯಾರೂ ಇಷ್ಟಪಡದ ಈ ಕೆಟ್ಟ ಗುಣವನ್ನು ಹೊಂದಿವೆ. ನಾವು ಹೋಗುವ ದಾರಿಯಲ್ಲಿ ಗಾಜಿನ ಚೂರು ಕಂಡಾಗ ಇದು ಮತ್ತೊಬ್ಬರಿಗೆ ನೋವನ್ನು ಕೊಡುತ್ತದೆ ಎಂದು ತಿಳಿದು ಅದನ್ನು ದಾರಿಯ ಪಕ್ಕಕ್ಕೆ ಸರಿಸಿ ಮುಂದೆ ಸಾಗುತ್ತೇವೆ ಅಲ್ಲವೇ? ಹಾಗಾಗಿ ಗಾಜಿನ ಚೂರನ್ನು ನಾವಿಲ್ಲಿ ಕೆಟ್ಟ ಗುಣದ ಸಂಕೇತವಾಗಿ ಭಾವಿಸಿಕೊಳ್ಳೋಣ. ಅದೇ ರೀತಿ ನಮ್ಮಲ್ಲಿ ಮತ್ತೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡುವ ಕೆಟ್ಟ ಗುಣಗಳಿದ್ದರೆ ಅವುಗಳನ್ನು ಕಿತ್ತೆಸೆಯಬೇಕಲ್ಲವೇ? ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಉಳಿಸಿಕೊಂಡು ಕೆಟ್ಟ ಗುಣಗಳನ್ನು ಹೊಡೆದು ಹಾಕುವ ಈ ಆಟದಲ್ಲಿ ಈಗ ಭಾಗವಹಿಸೋಣ ಬನ್ನಿ. ಪ್ರಥಮದಲ್ಲಿ ಆಟದ ನಿಯಮಗಳನ್ನು ಒಮ್ಮೆ ತಿಳಿದುಕೊಂಡು ಬಿಡೋಣ. ನಿಯಮ 1. ನಾವು 15 ಹೂಗಳು ಹಾಗೂ 15 ಗಾಜಿನ ಚೂರುಗಳನ್ನು ಒಟ್ಟಾಗಿಸಿಕೊಂಡು, ಅಂದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳೂ ಇವೆ, ಹಾಗೆ ಅರಿತೋ ಅರಿಯದೆ ಕೆಟ್ಟ ಗುಣಗಳೂ ನಮ್ಮನ್ನು ಆವರಿಸಿಕೊಂಡಿವೆ. ಈ ಆಟದಲ್ಲಿ ಅವೆಲ್ಲವುಗಳನ್ನು ಬಳಸಿಕೊಂಡು ಮೊದಲು ವೃತ್ತಾಕಾರದಲ್ಲಿ ಯಾದೃಚ್ಛಿಕವಾಗಿ ಜೋಡಿಸಿಕೊಳ್ಳೋಣ. ನಿಯಮ 2. ಮೊದಲು ಹೂವಿನಿಂದ ಎಣಿಕೆ ಪ್ರಾರಂಭಿಸಿ ಕಡ್ಡಾಯವಾಗಿ ಕ್ಲಾಕ್ ವೈಸ್, ಅಂದರೆ ಪ್ರದಕ್ಷಿಣೆ ಮಾದರಿಯಲ್ಲಿಯೇ ನಮ್ಮ ಎಣಿಕೆ ಕಾರ್ಯ ಮುಂದುವರೆಸಿ 9ನೆಯ ಸ್ಥಾನದಲ್ಲಿನ ಗಾಜಿನ ಚೂರನ್ನು ಹೊಡೆದು ಹಾಕಬೇಕು. ನಿಯಮ 3. ಈ ರೀತಿ ಹೊಡೆದು ಹಾಕಿದ ನಂತರದ ಸ್ಥಾನದಿಂದ ಮತ್ತೆ ಕಡ್ಡಾಯವಾಗಿ ಕ್ಲಾಕ್ ವೈಸ್, ಅಂದರೆ ಪ್ರದಕ್ಷಿಣೆಯ ಮಾದರಿಯಲ್ಲಿಯೇ ನಮ್ಮ ಎಣಿಕೆ ಕಾರ್ಯ ಮುಂದುವರೆಸಿ 9ರವರೆಗೆ ಎಣಿಕೆ ಮಾಡಿದಾಗ ಮತ್ತೆ ಗಾಜಿನ ಚೂರನ್ನೇ ಹೊಡೆದು ಹಾಕುವ ಸಂದರ್ಭ ಬರಬೇಕು. ಇನ್ನು ನಿಯಮ 4. ಈ ಪ್ರಕ್ರಿಯೆ ಹೀಗೆ ಮುಂದುವರೆದಾಗ ಕೊನೆಯಲ್ಲಿ ಎಲ್ಲ ಗಾಜಿನ ಚೂರುಗಳು ಹೋಗಿ 15 ಹೂಗಳು ಮಾತ್ರ ಉಳಿಯಬೇಕು. ಈ ನಿಯಮಗಳನ್ನು ಆಧಾರವಾಗಿಟ್ಟುಕೊಂಡು ಸ್ವಲ್ಪ ಸಮಯ ಈ ವಿಡಿಯೋವನ್ನು ಪಾಸ್ ಮಾಡಿ ತಮ್ಮ ಆಟವನ್ನು ಈಗ ಮುಂದುವರಿಸಿ. ಈ ಆಟದ ನಿಯಮದಂತೆ ಮತ್ತೆ ಮತ್ತೆ ಪ್ರಯತ್ನಿಸಿದಾಗ ತಮಗೆ ವಿಫಲತೆ ಗೋಚರಿಸಬಹುದು. ಹಾಗಾಗಿ ಈ ಆಟದಲ್ಲಿ ಜಯಗಳಿಸಬೇಕೆಂದರೆ ಒಂದು ಸೂತ್ರದ ಗುಟ್ಟು ನಮಗೆ ಗೊತ್ತಿರಬೇಕಾಗುತ್ತದೆ. ಆ ಸೂತ್ರವನ್ನು ನಾನು ಮೊದಲೇ ನಿಮಗೆ ಹೇಳಿದ್ದರೆ ತಾವು ಈ ಆಟದಲ್ಲಿ ಆಸಕ್ತಿಯನ್ನು ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲವೇ? ಗಮನವಿಟ್ಟು ಕೇಳಿ. ತಾವು ಇದೇ ರೀತಿಯ ಬೇರೆ ವಸ್ತುಗಳನ್ನೂ ಇಲ್ಲಿ ಬಳಸಿಕೊಂಡು ಈ ಆಟದಲ್ಲಿ ಮುಂದುವರೆದು ಜಯವನ್ನು ತಂದುಕೊಳ್ಳಬಹುದು. ಹಾಗಾದರೆ ಬನ್ನಿ, ಈ ಆಟದ ಗುಟ್ಟನ್ನು ಹೊಂದಿರುವ ಒಂದು ಅದ್ಭುತ ಶ್ಲೋಕವನ್ನು ತಿಳಿಯುವ ಸಮಯ ಇದೀಗ ಬಂದಿದೆ. ಆ ಶ್ಲೋಕ ಹಾಗೂ ಅದರ ಅರ್ಥವನ್ನು ಒಮ್ಮೆ ಕೇಳಿಬಿಡಿ. ವೇದಃ ಪಂಚದ್ವಯೇ ಏಕತ್ರಿನಿ ಚಂದ್ರ ನಿಶಾಪತಿ ದ್ವಯೇ ದ್ವಯೇ ತ್ರಿರೇಕಂಚ ದ್ವಯೇ ದ್ವಯೇತಿ ಚಂದ್ರಮಃ ಎಂಬ ಈ ಶ್ಲೋಕದಲ್ಲಿ ಹೇಳಿದಂತೆ ನಮ್ಮ ಆಟದ ಪೂರ್ವ ಸಿದ್ಧತೆಯನ್ನು ಈ ಶ್ಲೋಕದ ಆಧಾರದಲ್ಲಿಯೇ ಮಾಡಿಕೊಳ್ಳೋಣ. ಈ ಶ್ಲೋಕದ ಅರ್ಥ, ಇದರಲ್ಲಿ ವೇದ ಅಂದರೆ 4, ಅಂದರೆ ನಮಗೆಲ್ಲ ತಿಳಿದಂತೆ 4 ವೇದಗಳಿವೆ. ಪಂಚ 5, ದ್ವಯ ಅಂದರೆ 2, ಏಕಂ ಅಂದರೆ 1, ತ್ರೀನಿ ಅಂದರೆ 3. ಹೀಗೆ ಸಂಸ್ಕೃತ ಅಂಕೆಗಳು ಲೋಕಕ್ಕೆ ಚಂದ್ರ ಒಬ್ಬನೇ ಇರುವುದಾದ್ದರಿಂದ ಚಂದ್ರ ಅಂದರೂ 1, ಹಾಗೆ ನಿಶಾಪತಿ ಅಂದರೂ ಕೂಡ ಚಂದ್ರನೇ. ಹಾಗಾಗಿ
ನಿಶಾಪತಿ ಅಂದರೂ ಕೂಡ ಒಂದನ್ನು ನಾವಿಲ್ಲಿ ಸೂಚಿಸಬೇಕು. ಈ ಶ್ಲೋಕದ ಪ್ರಕಾರ ನಮ್ಮಲ್ಲಿನ ಹೂಗಳು ಮತ್ತು ಗಾಜಿನ ಚೂರುಗಳನ್ನು ವೃತ್ತಾಕಾರದಲ್ಲಿ ಜೋಡಿಸುತ್ತಾ ಹೋಗೋಣ. ಮೊದಲು 4 ಹೂಗಳು, ಆಮೇಲೆ 5 ಗಾಜಿನ ಚೂರುಗಳು, ಮತ್ತೆ 2 ಹೂಗಳು, 1 ಗಾಜಿನ ಚೂರು, 3 ಹೂಗಳು, 1 ಗಾಜಿನ ಚೂರು, 1 ಹೂ, 2 ಗಾಜಿನ ಚೂರು, 2 ಹೂ, 3 ಗಾಜಿನ ಚೂರು, 1 ಹೂ, 2 ಗಾಜಿನ ಚೂರು, 2 ಹೂ, 1 ಗಾಜಿನ ಚೂರು. ಹೀಗೆ ನಾವು ಜೋಡಿಸಿದಾಗ ಅಲ್ಲಿಗೆ 30 ಕೂಡ ಈ ವೃತ್ತದಲ್ಲಿ ಬಂದಿಯಾಗಿದ್ದಾವೆ. ಆ ಪರದಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಈಗ ಆಟ ಪ್ರಾರಂಭ ಆಗತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಎಲ್ಲರಿಗೂ ನಮಸ್ಕಾರ. ನೋಡಬಹುದು ಇಲ್ಲಿ ಶ್ಲೋಕದ ಪ್ರಕಾರ ನಾನಿಲ್ಲಿ ಹೂಗಳನ್ನು ಮತ್ತು ಗಾಜಿನ ಚೂರುಗಳನ್ನು ಇಲ್ಲಿ ಜೋಡಿಸಿಕೊಂಡಿದ್ದೇನೆ. ಸೊ ನಮ್ಮ ಪ್ರಾರಂಭ ಹೂವಿನಿಂದನೇ ಪ್ರಾರಂಭ ಆಗಬೇಕು. ಅದು 4 ಹೂಗಳು ಎಲ್ಲಿದ್ದಾವೆ ಅಲ್ಲಿಂದ ನಮ್ದು ಪ್ರದಕ್ಷಿಣ ಆಕಾರದಲ್ಲಿ 1 ರಿಂದ 9 ಮಟ್ಟ ಎಣಿಕೆಯನ್ನ ಎನಿಸುವಂತಹದ್ದು. ಸೊ ತಮಗೆಲ್ಲ ಗೊತ್ತಿದೆ, 9 ಎಣಿಕೆ ಮಾಡಿದಾಗ ನಮಗೆ ಗಾಜಿನ ಚೂರನೇ ಕಡ್ಡಾಯವಾಗಿ ಬರಬೇಕು. ನೋಡೋಣ ಇಲ್ಲಿ. ಸೊ ನಾನಿಲ್ಲಿ 4 ಹೂಗಳಿದ್ದಾವೆ. ಪ್ರಾರಂಭ ಇಲ್ಲಿಂದ ಮಾಡ್ತಾ ಇದ್ದೇನೆ. ವೃತ್ತಾಕಾರವಾಗಿ ಅಂದ್ರೆ ಪ್ರದಕ್ಷಿಣಾಕಾರವಾಗಿ ನನ್ನ ಎಣಿಕೆ ಪ್ರಾರಂಭ ಆಗುತ್ತೆ. ನೋಡ್ಬೋದು 1 2 3 4 5 6 7 8 9. 9ನೇದು ತೆಗೆದಾಕ್ಬಿಡ್ತಾ ಇದ್ದೇನೆ. ಸೊ 1 2 3 4 5 6 7 8 9. ನೆಕ್ಸ್ಟ್ 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. 1 2 3 4 5 6 7 8 9. ನೋಡ್ಬೋದು 1 2 3 4 5 6 7 8 9. ನೋಡ್ಬೋದು ಎಲ್ಲ 15 ಗಾಜಿನ ಚೂರುಗಳು ಹೋಗಿ ಈಗ ಕೇವಲ 15 ಹೂಗಳು ಮಾತ್ರ ಉಳಿದಿವೆ. ಈ ಆಟವನ್ನ ಆಡಿ ತಾವು ಕೂಡ ಸಂತೋಷವನ್ನ ಪಡ್ಕೋಬಹುದು. ಧನ್ಯವಾದಗಳು. ಆರಂಭದ 4 ಹೂಗಳನ್ನು ತಾವು ಗಮನಿಸಬೇಕು. ಅದರಲ್ಲಿ ಮೊದಲನೆಯದಿಂದ ಎಣಿಕೆ ಪ್ರಾರಂಭಿಸಬೇಕು. ಪ್ರತಿ 9ನೆಯ ಸ್ಥಾನದಲ್ಲಿರುವ ಕೆಟ್ಟ ಗುಣವಿರುವ ಗಾಜಿನ ಚೂರನ್ನು ಮುಲಾಜಿಲ್ಲದೆ ಹೊಡೆದು ಹಾಕಿ. ಏನು ಚಮತ್ಕಾರ ಅಂತೀರಿ? ಪ್ರದಕ್ಷಿಣಾಕಾರದಲ್ಲಿ ಕೆಲವು ಸುತ್ತುಗಳಾಗುವಷ್ಟರಲ್ಲಿ ನಮ್ಮ ಮನಸ್ಸಿನಲ್ಲಿನ ದುರ್ಗುಣಗಳೆಂಬ ಎಲ್ಲ 15 ಗಾಜಿನ ಚೂರುಗಳು ಇಲ್ಲವಾಗಿವೆ. ಹಾಗೆಯೇ ಎಲ್ಲ 15 ಹೂಗಳು ತಮ್ಮ ಸ್ಥಾನದಲ್ಲಿದ್ದುಕೊಂಡು ಹೇಗೆ ನಸುನಗುತ್ತಿವೆ ನೋಡಿ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಗುಣಗಳು ಗುಣಿತವಾಗಿರುವಂತೆ ಜೀವನ ಸವೆಸಿ ಸಾರ್ಥಕಪಡಿಸಿಕೊಳ್ಳೋಣ. ಇಂತಿ ನಿಮ್ಮವ ರವಿ ಕಂಗಲ್. ಎಲ್ಲರಿಗೂ ಧನ್ಯವಾದಗಳು.